ಶಾಲೆಗಳ ಬೇಸಿಗೆ ರಜೆ ಬದಲಾವಣೆಗೆ ಶಿಕ್ಷಣ ಸಚಿವರ ಅಭಿಮತ. ಏಪ್ರಿಲ್ ಮೇ ತಿಂಗಳ ರಜಾದ ಬದಲು ಜೂನ್ ಜುಲೈ ತಿಂಗಳನ್ನ ಆಯ್ಕೆಯಾಗಿಸುವ ಸಾಧ್ಯತೆ. ಈ ಬಗ್ಗೆ ಸ್ವತಃ ರಾಜ್ಯ ಶಿಕ್ಷಣ ಸಚಿವ ಪಿ ಶಿವನ್ಕುಟ್ಟಿ ಅವರು ಸಾಮೂಹಿಕ ಮಾಧ್ಯಮದ ಮೂಲಕ ಚರ್ಚೆ ಆರಂಭವಾಗಿದೆ. ಅಧಿಕ ಮಂದಿ ಈ ನಿರ್ಧಾರ ಸ್ವಾಗತಾರ್ಹ ಎಂದಿದ್ದಾರೆ. ಮುಂಗಾರು ಮಳೆ ಕಾರಣ ಜೂನ್ ಜುಲೈ ರಜೆ ಉತ್ತಮ ಎಂಬುದಾಗಿ ಸಾರ್ವತ್ರಿಕ ಅಭಿಪ್ರಾಯ. ಆತ್ಮೀಯ ವೀಕ್ಷಕರೇ, ವಿಶೇಷ ಚಾನೆಲ್ಗೆ ಸ್ವಾಗತ. ಕೇರಳ ರಾಜ್ಯ ಶಿಕ್ಷಣ ಸಚಿವರು ಮುಂಗಾರು ಮಳೆಯನ್ನು ಮುಂದಿಟ್ಟುಕೊಂಡು ನಮ್ಮ ಶಾಲೆಯ ಬೇಸಿಗೆ ರಜೆಯನ್ನು 2 ತಿಂಗಳು ಮುಂದೂಡುವಂಥ ಒಂದು ಚಿಂತನೆಗಿಳಿದಿದ್ದಾರೆ. ತನ್ನ ಸಾಮೂಹಿಕ ಮಾಧ್ಯಮ ಮೂಲಕ ಈ ಒಂದು ಚಿಂತನೆಯನ್ನು ಸಾರ್ವಜನಿಕವಾಗಿ ಹರಿಯಬಿಟ್ಟಿದ್ದಾರೆ. ಬನ್ನಿ, ನಾವು ಈ ದಿವಸ ಈ ಬಗ್ಗೆ ಜನಾಭಿಪ್ರಾಯವನ್ನು ಸಂಗ್ರಹಿಸೋಣ. ಬನ್ನಿ. ನಮಗೆ ರಜಾ ದಿನಗಳನ್ನು ಬೇಸಿಗೆ ಕಾಲದಿಂದ ಮಳೆಗಾಲದಲ್ಲಿ ಕೊಡುವುದು ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ನೀರಿನ ಅಭಾವ ಇರ್ತದೆ. ಮತ್ತು ಹೆಚ್ಚಾಗಿ ಹೇಳೋದು ಯಾಕೆಂದರೆ ಮಳೆಗಾಲದಲ್ಲಿ ಆದರೆ ಅಪಘಾತ ಎಲ್ಲ ಸಂಭವಿಸ್ತದೆ. ಅಂದರೆ ಮರ ಬೀಳುವುದು ಹಾಗೆಲ್ಲ ನಮಗೆ ನಡೆದುಕೊಂಡು ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ. ರಸ್ತೆಗಳಲ್ಲಿ ಹೆಚ್ಚು ನೀರೆಲ್ಲ ಹೋಗ್ತದೆ. ಮತ್ತು ಬೇಸಿಗೆ ಕಾಲದಲ್ಲಿ ರಜಾ ದಿನಗಳನ್ನು ಅನುಭವಿಸಲಿಕ್ಕೆ ಕೂಡ ಉತ್ತಮ. ಆದರೆ ಮಳೆಗಾಲದಲ್ಲಿ ಅಪಘಾತ ಹೆಚ್ಚಾಗುವ ಕಾರಣ ನಾನು ಹೇಳೋದು ಮಳೆಗಾಲದಲ್ಲಿ ರಜೆಯನ್ನು ಕೊಡಬೇಕು. ಮಳೆಗಾಲದಲ್ಲೂ ಒಳ್ಳೆಯದು, ಬೇಸಿಗೆ ಕಾಲದಲ್ಲೂ ಒಳ್ಳೆಯದು. ಯಾಕಂದರೆ ಮಳೆಗಾಲದಲ್ಲಿ ಹಲವು ಅವಘಡಗಳು ಸಂಭವಿಸುವಂತಹ ಪರಿಸ್ಥಿತಿ ಉಂಟು. ಇದೀಗ ಬೇಸಿಗೆ ಕಾಲದಿಂದಲೂ ಸೂರ್ಯಾಘಾತದಂತಹ ಪರಿಸ್ಥಿತಿಗಳು ಸಂಭವಿಸ್ತದೆ. ಆದ ಕಾರಣ ಬೇಸಿಗೆ ಕಾಲದಲ್ಲಿ ರಜೆ ಕೊಡುವುದೇ ಒಳ್ಳೆಯದು. ಯಾಕಂದರೆ ವಿದ್ಯಾರ್ಥಿಗಳು ಇಷ್ಟು ವರ್ಷದಲ್ಲಿ ಬೇಸಿಗೆ ಕಾಲದ ರಜೆಗೆ ಹೊಂದಿಕೊಂಡಿದ್ದಾರೆ. ಹಾಗಾಗಿ ಈಗ ಹೊಸತಾಗಿ ಮಳೆಗಾಲದಲ್ಲಿ ರಜೆ ಕೊಡುವುದನ್ನು ಆರಂಭಿಸಿದರೆ ಅವರಿಗೆ ಕಷ್ಟ ಆಗ್ಬೋದು. ಆ್ಯಕ್ಚುಲಿ ಹೇಳೋದು ಅಂತ ಇದ್ದರೆ ನಮಗೆ ಬೇಸಿಗೆಗಾಲ ರಜೆ ಒಳ್ಳೆಯದು. ಎಂಥ ಮಳೆಗಾದರೂ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಬೇಸಿಗೆಗಾಲ ಅಷ್ಟು ಸೆಕೆಯಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನನ್ನ ಬಗ್ಗೆ ಹೇಳುವುದಾದರೆ ಮುಂಚೆಗಿತ್ತು ಅದನ್ನೇ ಮುಂದುವರಿಸಿ ಹೋಗೋದು ಒಳ್ಳೆಯದಂತ ನನಗೆ ಕಾಣ್ತದೆ. ഞാൻ അഭിപ്രായം പറയുന്നത് ഇപ്പോൾ ഉള്ള ടൈം തന്നെയാണ് നല്ലതെന്നാണ്. കാരണം എന്ന് പറഞ്ഞാൽ ഇനിയിപ്പോൾ ഒരു പുതുക്കിപ്പോൾ ഒരു ടൈം മാറ്റുമ്പോഴേക്ക് കുട്ടികൾക്ക് ചില പ്രശ്നങ്ങളും പ്രയാസങ്ങളെല്ലാം ഉണ്ടാവും ടൈം നീട്ടുമ്പോൾ. അപ്പോൾ ഈ ഉള്ള സമയത്ത് തന്നെ ആണെങ്കിൽ അവർക്കത് നന്നായിരിക്കുമെന്നാണ് എനിക്ക് തോന്നുന്നത്. ರಜೆ ಕೊಡೋದು ಒಳ್ಳೆಯದು ಮಳೆಗಾಲದಲ್ಲಿ. ಯಾಕಂದರೆ ಈ ಅಪಾಯದ ಮಟ್ಟಿಗೆ ಎಲ್ಲ ನೀರೆಲ್ಲ ತುಂಬ ಬರುವ ಕಾರಣ ಅದನ್ನೆಲ್ಲ ಸ್ವಲ್ಪ ಒಳ್ಳೆಯದೇ. ಆದರೆ ಬೇಸಿಗೆ ರಜೆ ಎಲ್ಲಿ ಸಹ ಮದುವೆಗಳು ಸಮಾರಂಭಗಳು ರಜೆಯಲ್ಲಿ ಮಳೆಗೆ ಹೋಗಲಿಕ್ಕೆಲ್ಲ ಖುಷಿ ಆಗ್ತದೆ. ಆಗ ಬೇಸಿಗೆ ರಜೆ 1 ತಿಂಗಳು ಮಾಡೋದು ಒಳ್ಳೆಯದು. ಮಳೆಗಾಲದಲ್ಲಿ ಮರ ಎಲ್ಲ ಬೀಳ್ದು ಮಕ್ಕಳಿಗೆ ಕಷ್ಟ ಆಗ್ಬೋದು. ಬೇಸಿಗೆ ಕಾಲದಲ್ಲಿ ರಜೆ ಕೊಟ್ಟರೆ ನೀರೆಲ್ಲ ಇರೋದಿಲ್ಲಲ್ಲ. ಏಪ್ರಿಲ್ ಮೇಯಲ್ಲಿ ರಜೆ ಬೇಕು. ಮತ್ತು ಜೂನ್ ಜುಲೈಯಲ್ಲಿ ಶಾಲೆ ಬೇಕು. ಶಾಲೆ ಇದು ಇರುವಾಗ ನಮಗೆ ಏಪ್ರಿಲ್ ಮೇಯಲ್ಲಿ ಒಳ್ಳೆ ಮನೆಗಳಿಗೆಲ್ಲ ಹೋಗ್ಬೋದು. ಮತ್ತು ಜೂನ್ ಜುಲೈಯಲ್ಲಿ ನಮಗೆ ಬೇರೆ ಅಪಘಾತ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ ರಜೆ ಬೇಡ. ಮಕ್ಕಳೆಲ್ಲ ಹೊರಗಿರ್ತಾರೆ ರಜೆ ಕಾಲದಲ್ಲಿ. ಹಾಗೆ ಮಳೆಗಾಲದಲ್ಲಿ ರಜೆ ಕೊಟ್ಟು ಬೇಸಿಗೆ ಕಾಲದಲ್ಲಿ ರಜೆಯನ್ನು ಕ್ಯಾನ್ಸಲ್ ಮಾಡಬೇಕು. ಅದು ಒಳ್ಳೆಯ ಅಭಿಪ್ರಾಯ. ನೀರಿಗೆ ಬಂಗಾತ ಬೊಕ್ಕ ಜೋಕ್ಲೆ ಬುರ ದೊಂಬು ಅಂತ ಬಂಗ ಬೊಕ್ಕ ಮೇಲ್ಡ ಅಂತ ಪೊಕ್ಕೆ ಬುರುಣೆ ಅಂಚ ಬುರ ಆಪುಂಡತ ಅರೆಗಲಡು ಎಡ್ದವ್ರ ಅರೆಗಲಡೆ ರಜೆ ತಿಕ್ಕುಣೆ ಎಡ್ಡೆ ಅಂದದು. ಅರೆಗಲಟೆ ರಜೆ ತಿಕ್ಕುಣೆ ಎಡ್ಡೆ ಅಂದು ಮರಿ ಬಂಗ ಆಪುಂಡತ ಜೋಕ್ಲೆ ಎಲ್ಲ ಅರೆಗಲಟು ನೀರು ಪೂರ ಇಪ್ಪುಜೇವಿ. ಮಳೆ ಇರುವಾಗ ಮಳೆ ಬಂದರೆ ಶೀತ ಬರ್ತದೆ, ಜ್ವರ ಬರ್ತದೆ. ಕೆಲವೊಬ್ಬರಿಗೆ ಜ್ವರ ಇರ್ತದೆ, ಅದು ನಮಗೆ ಹರಡ್ತದೆ. ಮಳೆಗಾಲ ಯಾಕೆಂದರೆ ಅಲ್ಲಿ ಕೆಸರಾಗ್ತದೆ. ಕೆಸರಿನಲ್ಲಿ ಎಲ್ಲ ನಡೆಯುವಾಗ ಎಲ್ಲ ಶೀತ ಬರ್ತದೆ. ಶೀತ ಜ್ವರ ಎಲ್ಲ ಬಂದಾಗ ಅದು ಹರಡಿದಾಗ ತುಂಬ ರೋಗಗಳು ಬರ್ತದೆ. ನಮಗೆ ಇದೇ ಒಳ್ಳೆಯದು ಮಳೆಗಾಲದಲ್ಲಿ ರಜೆ. ವಿದ್ಯಾಭ್ಯಾಸ ಮಂತ್ರಿಗಳು ಹೇಳಿರುವಂಥದ್ದು ಒಪ್ಪುವಂಥದ್ದೇ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಮಳೆಗಾಲದಲ್ಲಿ ತುಂಬಾ ಏನಂತ ಹೇಳಿದ್ರೆ ನಮಗೆ ಮಕ್ಕಳಿಗೆಲ್ಲ ಶಾಲೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಂತೂ ತುಂಬಾ ಕಷ್ಟಪಡುವಂಥದ್ದು. ಈಗ ಟೌನ್ ಏರಿಯಾದಲ್ಲಿ ಆದರೂ ಪರವಾಗಿಲ್ಲ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಷ್ಟಪಡ್ತಾರೆ. ಆದ್ದರಿಂದ ಮಂತ್ರಿಗಳ ಅಭಿಪ್ರಾಯ ಒಳ್ಳೆಯದೇ, ಒಪ್ಪುವಂಥದ್ದೇ. വിദ്യാഭ്യാസ മന്ത്രി പറഞ്ഞ പോലെ നമ്മൾ ഏറ്റവും നല്ലൊരു തീരുമാനമെന്ന് നമ്മൾ ഈ മഴക്കാലത്ത് കൊടുക്കുന്നത്. ഓൾറെഡി എത്രയോ സ്കൂളിന് ലീവ് കൊടുക്കേണ്ടി വരുന്നുണ്ടല്ലേ മഴക്കാലത്ത്. അതുകൊണ്ട് നല്ലൊരു തീരുമാനം തന്നെയാണ് ಈ ಮಳೆಗಾಲದ 2 ಮಾಸ ಲೀವ್ ಹುಡುಗನಾയിരിക്കും. ಮಳೆ ಗಾಳಿ ಎಲ್ಲ ಬರುವಾಗ ತುಂಬ ಮಕ್ಕಳಿಗೆಲ್ಲ ಹೆದರಿಕೆ ಆಗ್ತದೆ. ಹಾಗೆ ಬೇಸಿಗೆಯಲ್ಲಿ ಮಾಡಿದರೆ ಒಳ್ಳೆದಿತ್ತು.
ಮಳೆಯಲ್ಲಿ ಮಾಡಿದರೆ ಸ್ವಲ್ಪ ಕಷ್ಟ. ಒಳ್ಳೆದು, ಇಲ್ಲಾಂದರೆ ಮನೆಯಲ್ಲೆಲ್ಲ ಟೆನ್ಷನ್ ಆಗ್ತದೆ. ಮಕ್ಕಳೆಲ್ಲ ಹೋಗಿದ್ದಾರೆ, ಎಂತ ಮಾಡ್ತಾ ಇದ್ದಾರೆ ಹಾಗೆ. ನನಗೆ ಮಳೆಗಾಲದಲ್ಲಿ ಹಾಂ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಲೀವ್ ಕೊಟ್ಟರೆ ಒಳ್ಳೆಯದು. ಜೂನ್ ಜುಲೈ ಅಂದರೆ ಆಗ ಮಳೆ ಎಲ್ಲ ಬರ್ತದಲ್ಲ ಅದಕ್ಕೆ. ಮಳೆಗಾಲದಲ್ಲಿ ಸರ್ಕಾರ ಈ ನೀತಿಯನ್ನು ಈಗ ಪ್ರತಿಭಟಿಸಿ ಅಂದರೆ ಏಪ್ರಿಲ್ ಮೇ ಅಂದರೆ ಸೆಕೆ. ಆ ಸೆಕೆ ಸಮಯದಲ್ಲಿ ಯಾವುದೇ ಶಾಲೆ ಮಾಡಲಿಕ್ಕೆ ಅಂದರೆ ಕೂತ್ಕೊಳ್ಳಿಕ್ಕೆ ಮಕ್ಕಳಿಗೆ ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇಲ್ಲ. ಆದ ಕಾರಣ ಅದನ್ನು ಮೊದಲಿನ ಹಾಗೆ ರೀತಿಯಲ್ಲೇ ಮಾಡಬೇಕಾಗಿ ನಾನು ಕೇಳಿಕೊಳ್ಳೋದು. അത് നല്ലൊരു കാര്യം. ഇല്ലേ ഇടയ്ക്കിടയ്ക്ക് റെഡ് അലേർട്ട് വരുമ്പോൾ ലീവ് കൊടുക്കേണ്ടിയിരുന്നു സ്കൂളിലേക്കെല്ലാം. അതിനായിട്ട് വരുമ്പോൾ കഷ്ടമാണ് പിള്ളേർക്കെല്ലാം. ഇത് നല്ല കാര്യം. ಮಳೆಗಾಲದಲ್ಲಿ ರಜೆ ಬೇಡ, ಅದು ಮಳೆ ಮತ್ತು ಗಾಳಿ ಬರುವಾಗ ಹೋಗ್ಲಿಕ್ಕೆ ಎಲ್ಲಿಗೆ ಆಗೋದಿಲ್ಲ. ಬೇಸಿಗೆಯಲ್ಲಿ ಆದರೆ ನಮಗೆ ಹೋಗ್ಲಿಕ್ಕೆಲ್ಲ ട്രിപ്പെല്ലാം ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಬೇಸಿಗೆ ರಜೆ ಒಳ್ಳೆಯದು ಅಂತ. ആ അഭിപ്രായം പ്രായോഗത്തിൽ വരുത്താൻ പറ്റുമെന്ന് എനിക്ക് തോന്നുന്നില്ല. ചൂട് എത്രയോ ഡിഗ്രി കൂടിയുണ്ട് ഇപ്പോൾ. എന്നും ഇത് കൂടി പോകാനുള്ള സാധ്യതയാണ്. അപ്പോൾ ആ ചൂട് സമയത്ത് ഈ കുട്ടികളെ ഇങ്ങനെ സ്കൂളിൽ പറഞ്ഞു വിടുന്നത് ഒരു പ്രയാസമുള്ള ഒരു കാര്യമാണ്. അത് ഇപ്പോൾ ഉള്ള മാതിരി തന്നെ നിലനിർത്തണമെന്നാണ് എൻ്റെ ആവശ്യം. ಈ ಸೆಕೆಗೆ ನೀರಿನ ಅಭಾವ ಇರೋ ಟೈಮಲ್ಲಿ ಶಾಲೆ ತೆರೆದು ಶಾಲೆ ಮಕ್ಕಳಿಗೆ ದ್ರೋಹ ಕೊಡೋದು ಸರಿಯಲ್ಲ. ಆದ ಕಾರಣ ಬೇಸಿಗೆ ರಜೆ ಆಗಿರಲಿ. ಮಳೆಗಾಲದಲ್ಲಿ ಆದರೆ ಮಳೆ ಬರುವಾಗ ಶಾಲೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಮಳೆಗಾಲ. ನನಗೆ ಮಳೆಗಾಲದಲ್ಲಿ ರಜೆ ಅಂದ್ರೆಲ್ಲ ಅಪ್ಪ ಅಮ್ಮ ಎಲ್ಲ ಹೆದರ್ತಾರೆ, ಮತ್ತು ಜಾರಿಯಲ್ಲಿ ಬಿದ್ದರೆ ಹಾಗೆ. ಮಳೆಗಾಲದಲ್ಲಿ ರಜೆ ಬೇಕು ಅಂತ. ಮಳೆಗಾಲದಲ್ಲಿ ಆಗ್ತದೆ ಒಳ್ಳೆಯದು. ಮಳೆಗಾಲದಲ್ಲಿ ರಜೆ ಆಗ್ತದೆ. മലയാളത്തിലെ ബെസ്റ്റ്. ഈ അവധി എന്നതിനേക്കാളപ്പുറം നമ്മുടെ വിദ്യാഭ്യാസ മേഖലയിലുള്ള പല പോരായ്മകളുണ്ട്. അത് ആണ് ആദ്യം മാറ്റിയെടുക്കാൻ നോക്കേണ്ടത്. പിന്നെ കൂടാതെ വിദ്യാഭ്യാസ സ്ഥാപനങ്ങളിലുള്ള സൗകര്യങ്ങൾ, മറ്റുള്ള കാര്യങ്ങളൊക്കെയുണ്ട്. ഇത് ഈ ഒരു ചർച്ച തന്നെ ഒരു അനവസരത്തിലുള്ളതാണ്. കാരണം വെച്ചെങ്കിൽ ഒരുപാട് നമ്മൾ അഭിമുഖീകരിക്കുന്ന ഒരുപാട് പ്രശ്നങ്ങളുണ്ട്. അതിൽ നിന്നും ഒരു മനുഷ്യന്മാരുടെ ശ്രദ്ധ മാറ്റാനുള്ള ഒരു കുറുക്ക് വഴിയായിട്ട് മാത്രമേ ഈ ചർച്ചയെ ഞാൻ കാണുന്നുള്ളൂ. മഴക്കാലത്ത് ലീവില്ലാതിരിക്കുന്നത് നല്ലത്. കുട്ടികൾ വീട്ടിലിരിക്കൂല, വീട്ടിലിരിക്കാത്തപ്പം വെള്ളത്തിലൊക്കെ കളിക്കാൻ പോകും. ഇപ്പോൾ ಉಳ್ಳ തുടരുന്നത് നല്ലതാണ്. ಇದನ್ನು ಮೊದಲಿದ್ದಾಗಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮಕ್ಕಳಿಗೆಲ್ಲ ಒಳ್ಳೆ ಪ್ರಯೋಜನ ಆಗ್ಬೋದು. ನನ್ನ ಅಭಿಪ್ರಾಯದ ಪ್ರಕಾರ ಮೇ ಮತ್ತು ಜೂನನ್ನು ಹಾಗೆ ಮಾಡಿದರೆ ಒಂದು ಒಳ್ಳೆಯದಾದೀತ ಅಂತ ನನ್ನ ಅಭಿಪ್ರಾಯ. സ്കൂളിൽ ലീവ് കൊടുക്കുന്നത് ഇപ്പോൾ മഴക്കാലത്ത് കൊടുത്താൽ എല്ലാവർക്കും നല്ലത്. ಮಳೆಗಾಲದಲ್ಲಿ ತುಂಬ ರಜೆ ಸಿಗ್ತದೆ, ಅದಕ್ಕೆ ಮಳೆಗಾಲದಲ್ಲಿ ಆಗಬೇಕು. ಮಳೆಗಾಲ ಗಾಳಿ ಎಲ್ಲ ಬರೋ ಕಾರಣ ಮರ ಎಲ್ಲ ಬಿದ್ದು ಅದಕ್ಕೆ ತುಂಬ ಕಷ್ಟ ಎಲ್ಲ ಆಗ್ತದೆಲ್ಲ, ಅದಕ್ಕೆ ಮಳೆಗಾಲದಲ್ಲಿ ರಜೆ ಸಾಕು. ಮಳೆಗಾಲದಲ್ಲಿ ರಜೆ ಅಂದರೆ ಒಳ್ಳೆಯದು. ಮಳೆಗಾಲದಲ್ಲಿ ಆಗ್ಬೋದು, ಯಾಕೆಂದರೆ ಇದು ಮಳೆಗಾಲದಲ್ಲಿ ತುಂಬ ರಜೆ ಸಿಗ್ತದಲ್ವ. ಗುಡ್ಡು ಜರಿತೆಲ್ಲ ಆಗುವಾಗ ರಜೆ ಜಾಸ್ತಿ ಸಿಗ್ತದಲ್ಲ, ಹಾಗಾಗಿ ಮಳೆಗಾಲದಲ್ಲಿ ಒಳ್ಳೆಯದಲ್ಲ, ಅದಕ್ಕೆ ಮಳೆಗಾಲದಲ್ಲಿ ಓಕೆ. ಜೂನ್ ಜುಲೈಯಲ್ಲಿ ಕೊಟ್ಟರೆ ನಮಗೆ ಒಳ್ಳೆಯದು. ಯಾಕೆಂದರೆ ಇದ್ರೆ ಮಳೆಗಾಲದಲ್ಲಿ ಕಷ್ಟ ಆಗ್ತದೆ, ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ಆದರೂ ಬೇಸಿಗೆಗಿಂತ ಮಳೆಗಾಲ ಒಳ್ಳೆಯದು. ಯಾಕೆಂತೇಳಿದರೆ ಬೇಸಿಗೆಯಲ್ಲಿ ಕಂಡಾಪಟ್ಟೆ ಬಿಸಿ ಇರ್ತದೆ, 40 ಡಿಗ್ರಿ ಎಲ್ಲ ಬಿಸಿ ಇರುವಾಗ ಮಕ್ಕಳಿಗೆ ಕ್ಲಾಸಲ್ಲಿ ಒಂದೇ ಕಡೆ ಕೂತುಕೊಂಡು ಒತ್ತಡ ಜಾಸ್ತಿ ಇರ್ತದಲ್ಲ, ಕಲಿಬೇಕು ಅದೆಲ್ಲ ಇರುವಾಗ. ಬೇಸಿಗೆಯಲ್ಲಿ ಆದರೆ ರಜೆಯಲ್ಲಿ ಮನೆಯಲ್ಲಿ ಏನು ಮಾಡ್ತಾರೆ, ಮನೆಯಲ್ಲಿ ಅಂದರೆ ಅವರಷ್ಟಕ್ಕೆ ಫ್ರೀಯಾಗಿದ್ದ ಕಾರಣ ದೊಡ್ಡವರಿಗೆ ಅದು ಗೊತ್ತಾಗೋದಿಲ್ಲ. മഴക്കാലದಲ್ಲಿ ಆಗ್ಬೋದು, ಬೇಸಿಗೆಯಲ್ಲಿ. കുട്ടികൾക്ക് മുമ്പുള്ള ലീവ് തന്നെ നല്ലതാണ്. അതായത് ഇത് കൊടുക്കുന്നത് കാലാവസ്ഥൻ്റെ സാഹചര്യം അനുസരിച്ചിട്ടല്ലേ. അപ്പോൾ കാലാവസ്ഥ എങ്ങനെയെന്ന് നമുക്ക് മുൻകൂട്ടിയിട്ട് അറിയാൻ പറ്റില്ല. അപ്പോൾ ഇപ്പോൾ ഉള്ളതുപോലെ തന്നെ ലീവ് കൊടുക്കുന്നതാണ് നല്ലത്. ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲ ಮಳೆಗಾಲದಲ್ಲಿ ಬೇಕು. ಮಳೆಗಾಲದಲ್ಲಿ ನಮ್ಮ ಮಟ್ಟಿಗೆ ಬೇಸಿಗೆಗಾಲದಲ್ಲಿ ಒಳ್ಳೆ, ಮಕ್ಕಳಿಗೆ ಸ್ವಲ್ಪ ತೊಂದರೆ, ಸೆಕೆ, ನೀರಿಲ್ಲ, ಕೆಲವು ಕಡೆಯಲ್ಲಿ ನೀರಿನ ಸೌಕರ್ಯ ಇಲ್ಲ. ಆದ ಕಾರಣ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಮಕ್ಕಳು ಹೇಳೋದು ಬೇಸಿಗೆ ಕಾಲದಲ್ಲಿ ರಜೆ ಆಗ್ಬೋದು ಅಂತ ಹೇಳಿ ಆಟಾಡಲಿಕ್ಕೆ ಆಗಿರ್ಬೋದು. ನಿಜವಾಗಿ ಮಳೆಗಾಲದಲ್ಲಿ ರಜೆ ಕೊಟ್ಟರೆ ಒಳ್ಳೆಯದು ಅಂತ ನಾನು ಹೇಳೋದು. ಅಂದರೆ ಎಲ್ಲ ದಿಕ್ಕಲ್ಲಿ ನೀರುಗಳು ಹೋಗ್ತಾ ಇರ್ತವೆ, ಆವಾಗ ಮಕ್ಕಳನ್ನು ಬಿಡಲಿಕ್ಕೆ ನಮಗೆ ಕಷ್ಟದ ಕೆಲಸ. ಎಷ್ಟಾದರೂ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ನೀರಿನಲ್ಲಿ ಆಟ ಆಡೋದೆಲ್ಲ ಜಾಸ್ತಿ ಅಲ್ವಾ ಸರ್. ಆದ ಕಾರಣ ಮಳೆಗಾಲದಲ್ಲಿ ರಜೆ ಕೊಟ್ಟರೆ ಒಳ್ಳೆಯದು ಅಂತ ನಾನು ಹೇಳೋದು ಸರ್. ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ರಜೆ ಕೊಡೋದು ಒಳ್ಳೆಯದಲ್ಲ. ಯಾಕೆ ಹೇಳಿದರೆ ಮಳೆಗಾಲದಲ್ಲಿ ಮರ ಎಲ್ಲ ಬೀಳ್ತಾ ಇರ್ತದೆ, ಆದರೂ ಸಹ
ಬೇಸಿಗೆಗಾಲದಲ್ಲಿ ತುಂಬ ನೀರೆಲ್ಲ ಇರುವುದಿಲ್ಲ ಶಾಲೆಯಲ್ಲಿ ಎಲ್ಲಾದರೆ, ಆದ ಕಾರಣ ಬೇಸಿಗೆಗಾಲದಲ್ಲಿ ರಜೆ ಕೊಡೋದು ಒಳ್ಳೆಯದು. ಮತ್ತು ಮಳೆಗಾಲದಲ್ಲಿ ಮರ ಎಲ್ಲ ಬೀಳುವುದರಿಂದ ಮನೆಯಿಂದ ಹೊರಗೆಲ್ಲ ಹೋಗ್ತಾರೆ ಮಕ್ಕಳು, ಅದರಿಂದ ರಜೆ ಎಲ್ಲ ಶಾಲೆಯಲ್ಲಿ ಇದ್ದರೆ ಉತ್ತಮ. ಬೇಸಿಗೆಗಾಲದಲ್ಲಾದರೆ ಶಾಲೆಯಲ್ಲಿ ಗ್ರೌಂಡಿಗೆಲ್ಲ ಹೋಗುವಾಗ ಬಿಸಿಲಿನ ಕಾರಣ ಆರೋಗ್ಯ ಸಮಸ್ಯೆ ಬರಲಿಕ್ಕೆ ಹೆಚ್ಚು ಚಾನ್ಸ್ ಉಂಟು. ಆದರೆ ಮಳೆಗಾಲದಲ್ಲಿ ಅಷ್ಟು ಶಾಲೆಯಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ, ಹಾಗೆ ಅಷ್ಟು ಅಪಾಯವಿಲ್ಲ. ಮನೆಯಲ್ಲಾದರೆ ಎಲ್ಲ ಹೊರಗೆಲ್ಲೋದ್ರೆ ಮಳೆಗಾಲದಲ್ಲಿ ಅಪಾಯ ಆಗ್ತದೆ, ಅದರಿಂದ ಬೇಸಿಗೆಯಲ್ಲೇ ರಜೆ ಇದ್ದರೆ ಒಳ್ಳೆಯದು. ಕೇರಳ ರಾಜ್ಯ ಶಿಕ್ಷಣ ಸಚಿವ ಪಿ ಶಿವನ್ಕುಟ್ಟಿ ಅವರು ಶಾಲಾ ಮಕ್ಕಳ ಬೇಸಿಗೆ ರಜೆಯನ್ನು ಜೂನ್ ಜುಲೈಯಾಗಿ ಮುಂದೂಡುವ ಬಗ್ಗೆ ಒಂದು ಚರ್ಚೆಯನ್ನು ಜನಾಭಿಪ್ರಾಯದ ಮುಂದಿಟ್ಟಿದ್ದರು. ಇದಕ್ಕೆ ಉತ್ತಮವಾಗಿ ಜನತೆ ಸ್ಪಂದಿಸಿದ್ದಾರೆ. ಆದರೆ ಮುಂದೆ ಈ ಬಗ್ಗೆ ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವುದೋ ಆ ಬಗ್ಗೆ ನಿರೀಕ್ಷೆಯಿಂದೋರೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.